पूज्याय राघवेंद्राय सत्यधर्म रथाय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಮಾಡ್ತಾ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ನ ವೀಕ್ಷಕರೆಲ್ಲರಿಗೂ ನಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದ್ರೆ 28/9/2025 ಭಾನುವಾರದ ದಿನ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋಣ. ನಾನ್ ಮೊದ್ಲೇ ಹೇಳಿದಾಗೆ ನಿಮ್ಗೆ ಎಲ್ಲಾ ರಾಶಿಗಳಿಗೂ ಒಟ್ಟಿಗೆ ಪರಿಹಾರ ಮತ್ತೆ ಈ ದೇವಿ ಇವತ್ತಿನ ದಿವಸ ನಾವು ಮಾಡ್ತಿರೋ ದೇವಿಯ ಒಂದು ಪೂಜೆ ಹಾಗೆ ಇವತ್ತು ನಾವ್ ಯಾವ್ದು ಬಣ್ಣದ ಬಟ್ಟೆಗಳನ್ನ ಹಾಕ್ಬೇಕು ಪ್ರತಿಯೊಂದು ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಮೇಷರಾಶಿಯವರ ಇವತ್ತಿನ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಆರ್ಥಿಕವಾಗಿ ಒಂದು ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ಒಂದು ಒಳ್ಳೆ ಅಭಿವೃದ್ಧಿ ಬರುತ್ತೆ. ಮಾಡ್ತಿರೋ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ನಿಮ್ಗೆ. ಆದ್ರೆ ಮನಸ್ಸಿನಲ್ಲಿ ಒಂದ್ ಸ್ವಲ್ಪ ಗೊಂದಲ ಇಟ್ಕೊಂಡು ಮನಸ್ಸನ್ನ ಸ್ವಲ್ಪ ಹಾಳು ಮಾಡ್ಕೊಳ್ತೀರಾ ನೀವು. ಅದ್ರ ಯಾವ್ದನ್ನು ಆತರ ಮನಸ್ಸಿಗೆ ಹಾಕೊಳ್ತೀರಾ ಎಲ್ಲಾನು ಸ್ವಲ್ಪ ಈಸಿಯಾಗಿ ತಗೊಂಡು ಎಲ್ಲಾನು ಲೆಟ್ ಗೋ ಮಾಡೋದ್ರಿಂದ ಆಗುವಂತ ಒಂದು ದುಷ್ಪರಿಣಾಮನ ತಪ್ಪಿಸ್ಬೋದು. ಹಾಗೆ ಇವತ್ತಿನ ದಿವಸ ನೀವು ಸ್ವಲ್ಪ ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡಿ ಒಂದ್ ಕೆಲ್ಸಕ್ಕೆ ಹೋಗೋದ್ರಿಂದ ಆಗುವಂತ ನೆಗೆಟಿವಿಟಿನ ತಪ್ಪಿಸಬಹುದು. ರಾಶಿಯವರು ಇವತ್ತಿನ ದಿವಸ ನಿಮ್ಮ ಮನೆಯವ್ರ ಜೊತೆ ಸ್ವಲ್ಪ ಕಾಲ ಕಳೆಯೋದ್ರಿಂದ ಒಂದು ಪಾಸಿಟಿವ್ ಒಂದು ಡೇ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮ್ಮ ಮನೆ ಮಂದಿ ಅಥವಾ ನಿಮ್ಮ ಕುಟುಂಬದವ್ರ ಜೊತೆನಲ್ಲಿ ಸ್ವಲ್ಪ ಕಾಲ ಕಳಿಬೇಕಾಗಿ ಬರುತ್ತೆ. ಹಾಗೆ ಅದರಿಂದ ನಿಮ್ಗೆ ಒಳ್ಳೇದು ಕೂಡ ಆಗುತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಮಾತ್ರ ಸ್ವಲ್ಪ ಜಾಗರೂಕರಾಗಿರ್ಬೇಕಾಗತ್ತೆ. ಅದರಿಂದ ಸ್ವಲ್ಪ ನೆಗೆಟಿವಿಟಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು. ಇವತ್ತಿನ ದಿವಸ ನಿಮ್ಗೆ ಉತ್ತಮವಾಗಿದೆ. ಇವತ್ತಿನ ದಿವಸ ನಿಮ್ಮ ಒಂದು ಟ್ಯಾಲೆಂಟ್ ನ ಅಥವಾ ನಿಮ್ಮ ಒಂದು ಬುದ್ಧಿವಂತಿಕೆನ ತೋರಿಸುವಂತ ದಿವಸ. ಇದರಿಂದ ನಿಮ್ಗೆ ಒಂದು ಜೀವನದಲ್ಲಿ ಒಳ್ಳೇದೇ ಆಗ್ತಾ ಇದೆ. ಒಂದು ಪಾಸಿಟಿವ್ ಒಂದು ರಿಸಲ್ಟ್ ಬರ್ತಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಒಂದು ಒಳ್ಳೆ ಧನಾಗಮ ಆಗ್ತಾ ಇದೆ ನಿಮ್ಗೆ. ಸೊ ಇದರಿಂದ ಒಂದು ಹ್ಯಾಪಿ ಆದ ಒಂದು ದಿನ ಅಂತಾನೆ ಹೇಳ್ಬೋದು. ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡ್ತೀರಾ ಅಂತಂದ್ರೆ ಇವತ್ತು ತುಂಬಾ ಉತ್ತಮವಾದ ದಿನಾನೇ. ಹಾಗಾಗಿ ಇವತ್ತಿನ ದಿವಸ ಒಂದು ಸಂತೋಷಕರವಾದ ದಿನ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಕಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ದಿನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ನೀವು ಮೂಡ್ ಫ್ಲಕ್ಚುಯೇಷನ್ ಆಗೋದು, ಸ್ವಲ್ಪ ಬೇಜಾರ್ ಮಾಡ್ಕೊಳ್ಳೋದು, ಸ್ವಲ್ಪ ಚೆನ್ನಾಗಿರೋದು ಈ ರೀತಿ ಆಗತ್ತೆ. ಹಾಗಾಗಿ ಅದನ್ನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ಏನೇ ಬಂದ್ರೆ ಎಲ್ಲಾನು ಈಸಿಯಾಗಿ ತಗೋಬೇಕು. ಹಾಗೆ ನಿಮ್ ಮನೆಯಲ್ಲಿ ಇವತ್ತು ಸ್ವಲ್ಪ ಮಾತುಕತೆ ಅದರಿಂದ ಭಿನ್ನಾಭಿಪ್ರಾಯಗಳಾಗೋ ಸಾಧ್ಯತೆಗಳಿರುತ್ತೆ. ಯಾವ್ದಕ್ಕೂ ಧೃತಿಗೆ ಹೇಳ್ಬೇಡಿ. ಒಂದು 10 ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡಿ ಯಾವ್ದನ್ನ ಕೆಲಸಕ್ಕೆ ಮುಂದುವರಿರಿ. ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಮಹತ್ವಾಕಾಂಕ್ಷೆಗಳು ಈಡೇರುವಂತ ಒಂದು ಸಮಯ ಅಂತಾನೆ ಹೇಳ್ಬೋದು. ಏನೇ ಕೆಲಸ ಮಾಡ್ಬೇಕು ಅಂದ್ರೆ ನೀವು ದೃಢತೆಯಿಂದ ಮಾಡ್ತೀರಾ. ಹಾಗಾಗಿ ಅದರಿಂದ ಒಂದು ಒಳ್ಳೆ ಸಕ್ಸಸ್ ಕೂಡ ಸಿಗ್ತಾ ಇದೆ. ಸೊ ಇವತ್ತಿನ ದಿವಸ ನೀವೇನೇ ಕೆಲಸ ಮಾಡಿದ್ರು ಕೂಡ ಅದರಿಂದ ಒಂದು ಒಳ್ಳೆ ಸಕ್ಸಸ್ ಅಂತೂ ನಿಮ್ಗೆ ಸಿಗ್ತಾ ಇದೆ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ ಅಷ್ಟೇ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋ ಕೆಲಸನ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕಾಗಿ ಬರುತ್ತೆ. ಯಾಕೆ ಅಂತಂದ್ರೆ ನೀವು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಕೂಡ ದೊಡ್ಡ ಮಿಸ್ಟೇಕ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಮಾಡೋ ಕೆಲಸನ ಜಾಗೃತಿಯಿಂದ ಮಾಡೋದೇ ಇವತ್ತಿನ ದಿವಸ ನಿಮ್ಗೆ ಇರುವಂತ ಒಂದು ಟಾಸ್ಕ್ ಆಗಿರುತ್ತೆ. ತುಲಾ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಆಸಕ್ತಿಗೆ ಮೀಸಲಿಡುವಂತ ಒಂದು ದಿನ ಇದಾಗಿರುತ್ತೆ. ನೀವು ಏನ್ ಆಸಕ್ತಿ ಇಟ್ಕೊಂಡಿರ್ತೀರಾ, ಏನ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅದನ್ನ ಖಂಡಿತವಾಗ್ಲೂ ಇವತ್ತಿನ ದಿವಸ ನೀವು ಮಾಡ್ಬೋದು. ಅದ್ರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಕೂಡ ಸಿಗ್ತಾ ಇದೆ. ಆದ್ರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ವೃಶ್ಚಿಕ ರಾಶಿಯವರು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ದೃಢತೆ ಇರ್ಲಿ. ನೀವೇನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಕಾನ್ಫಿಡೆಂಟ್ ಇಟ್ಕೊಂಡು ಆ ಕೆಲಸನ ಮಾಡಿ. ಬೇರೆಯವ್ರನ್ನ ನಂಬಿ ನೀವು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದ್ರ ತೊಡಕಾಗುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡ್ಬೇಕಾಗಿ ಬರುತ್ತೆ ಇವತ್ತಿನ ದಿವಸ. ಧನುಸು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಳ್ಳೆ ಪ್ರಯಾಣ ನಿಮಗೆ ಬರ್ತಾ ಇದೆ. ಆ ಪ್ರಯಾಣದಿಂದ ನಿಮ್ಗೆ ಲಾಭ ಕೂಡ ಆಗ್ತಿದೆ. ಅಷ್ಟೇ ಅಲ್ದಿರ ಇವತ್ತಿನ ದಿವಸ ನೀವು ಹೊಸ ಜನರ ಪರಿಚಯ ಕೂಡ ಮಾಡ್ಕೊಂತಾ ಇದ್ದೀರಾ. ಅದರಿಂದ ನಿಮ್ಗೆ ಒಂದು ಉತ್ತಮವಾದ ಲಾಭ ಆಗ್ತಾ ಇದೆ. ಸೊ ಇದು ಒಂದು ಸಂತೋಷಕರವಾದ ದಿನನೇ ಅಲ್ವಾ ನಿಮ್ಗೆ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇದೆ. ಇದರಿಂದ ನೀವು ಮಾಡ್ತಿರುವಂತ ಕೆಲಸಗಳು ಇನ್ನು ಜಾಸ್ತಿ ಆಗ್ತಾ ಇದೆ. ಇದರಿಂದ ನಿಮ್ಗೆ ಸ್ವಲ್ಪ ಒತ್ತಡ ಕೂಡ ಆಗ್ತಾ ಇದೆ. ಆದ್ರೆ ನೀವೆಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ನೀವೆಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋ ಅಷ್ಟು ನಿಮ್ಗೆ ಉತ್ತಮವಾದ ಒಂದು ಪ್ರತಿಫಲ ನಿಮ್ಗೆ ಸಿಗ್ತಾ ಇದೆ. ಕುಂಭ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂತ ಕೆಲಸದಲ್ಲಿ ತುಂಬಾ ಯಶಸ್ಸು ಸಿಗ್ತಾ ಇದೆ. ಒಂದು ಹೊಸ ಹೊಸ ಅವಕಾಶಗಳು ನಿಮ್ಗೆ ಹುಡ್ಕೊಂಡ್ ಬರ್ತಾ ಇದೆ. ಇವತ್ತಿನ ದಿವಸ ನಿಮ್ಮ ಕುಟುಂಬದವ್ರ ಜೊತೆ ನೀವು ಕಾಲ ಕಳೀತಾ ಇದ್ದೀರಿ. ಇದರಿಂದ ಮನಸ್ಸು ನಿಮ್ಗೆ ತುಂಬಾ ಸಂತೋಷವಾಗಿ ತೃಪ್ತಿದಾಯಕವಾಗಿ ಇರುತ್ತೆ. ಸೊ ತುಂಬಾ ಸಂತೋಷವಾದ ದಿನ ನಿಮ್ಗೆ ಇವತ್ತಿನ ದಿವಸ. ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಭಾವನಾತ್ಮಕವಾದ ದಿನ ಅಂತಾನೆ ಹೇಳ್ಬೋದು. ಸ್ವಲ್ಪ ಸೂಕ್ಷ್ಮವಾದ ಮನಸ್ಸು ನಿಮ್ಗಾಗಿರುತ್ತೆ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದನ್ನೇ ಮನ್ಸ್ ಹಾಕೊಂಡು ಕೊರಗೋದು ಈ ರೀತಿ ಎಲ್ಲ ಮಾಡ್ಕೊಂತೀರಾ. ಹಾಗಾಗಿ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತೀರಾ. ಹೇಗ್ ಬರುತ್ತೋ ಹಾಗೆ ಜೀವನ ತಗೊಂಡು ಹೋಗೋದ್ರಿಂದ ಇವತ್ತಿನ ಸ್ವಲ್ಪನಾದ್ರೂ ನಿಮ್ಗೆ ಆಗುವಂತ ನೆಗೆಟಿವಿಟಿನ ತಪ್ಪಿಸ್ಬೋದು. ಒಂದ್ 5 ನಿಮಿಷನ 10 ನಿಮಿಷನ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ನೀವು ಈಸಿಯಾಗಿ ತಗೊಂತೀರಾ. ಇವತ್ತಿನ ದಿವಸ ನಾವು ಪಠಿಸಬೇಕಾಗಿರುವಂತ ಮಂತ್ರ ಓಂ ಕಾಳರಾತ್ರಿಯೈ ನಮಃ ಅನ್ನೋಂತ ಮಂತ್ರನ 108 ಸತಿ ನಾವು ಹೇಳ್ಕೊಳ್ಳೋದ್ರಿಂದ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಸೊ ನಾನು ಹೇಳಿರುವಂತ ಮಂತ್ರ ಹಾಗೂ ನೈವೇದ್ಯನ ದೇವಿಗೆ ಅರ್ಪಿಸ್ತಾ ಇವತ್ತಿನ ದಿವಸ ನೀವು ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ತೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ದೇವರು ನಿಮ್ಗೆ ಒಂದು ಶಕ್ತಿ, ಧೈರ್ಯ, ನಿಮ್ಮಲ್ಲಿರೋ ಒಂದು ನೆಗೆಟಿವಿಟಿನ ಹೋಗ್ಲಾಡಿಸಿ ತಾಯಿ ನಿಮ್ಗೆ ಒಂದು ಪಾಸಿಟಿವಿಟಿನ ನಿಮ್ಮ ಮನೆ ಮಂದಿಗೆಲ್ಲ ಕೊಡ್ಲಿ ಅಂತ ನಾನು ಕೇಳ್ಕೊಂತ ಈ ಕಾರ್ಯಕ್ರಮ ಇಲ್ಲಿಗೆ ನಾನು ಮುಗಿಸ್ತೀನಿ. ನಾಳಿನ 8ನೇ ದಿವಸದ ಒಂದು ವಿಶೇಷವಾದ ನವರಾತ್ರಿಯ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ಇದಾಗಿತ್ತು ಇವತ್ತಿನ ದಿನ ಭವಿಷ್ಯ. ಹಾಗೆ ಕಾರ್ಯಕ್ರಮ ಮುಗಿಸೋದ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.